ಹಲೋ ಎವ್ರಿವಾನ್, ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿರೋರೆಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಕೊಟ್ಟಿರೋ ವಿಷಯ ಬಂದುಬಿಟ್ಟು ಟಿಕೆಟ್ ಟು ಫಿನಾಲೆ ಯಾರು ಗೆದ್ದಿದ್ದಾರೆ ಅಂತ. ಈಗಾಗಲೇ ಬೆಳಿಗ್ಗೆ ಪ್ರೋಮೋ ನೋಡಿರ್ತೀರ, ಅದರಲ್ಲಿ ಒಂದು ಸ್ವಲ್ಪ ನಿಮಗೆ ಗ್ಲಿಂಪ್ಸ್ ಸಿಕ್ಕಿರುತ್ತೆ, ಮೋಸ್ಟ್ಲಿ ಪ್ರತಾಪ್ ಅವ್ರು ಗೆದ್ದಿರ್ಬೋದಾ ಅಂತ. ಬಟ್ ಇಲ್ಲ ಫ್ರೆಂಡ್ಸ್, ಎಲ್ಲ ಉಲ್ಟಂಪಲ್ಟ ಆಗಿದೆ. ಹೌದು, ಪ್ರತಾಪ್ ಅವರ ಅನಾಲಿಸಿಸ್ ಕರೆಕ್ಟಾಗೇ ಇತ್ತು, ಬಟ್ ಅವ್ರಿಗೆ ಲಕ್ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಫಸ್ಟ್ ರೌಂಡಲ್ಲಿ ಪ್ರತಾಪ್ ಅವ್ರು ಗೆಲ್ತಾರೆ, ಬಟ್ ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ವಿನಯ್ ಅವ್ರು ಗೆಲ್ತಾ ಇದ್ದಾರೆ ಅಂತ ಆಚೆ ನ್ಯೂಸ್ ಇದೆ. ನೋಡೋಣ ವಿನಯ್ ಅವರೇ ಗೆದ್ದಿದ್ದಾರಾ, ಮತ್ತು ವಿನಯ್ ಅವ್ರನ್ನ ಗೆದ್ಬಿಟ್ಟು ಪ್ರತಾಪ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಆ ಥರ ಇವಾಗ ಥರ್ಡ್ ಪ್ಲೇಸಲ್ಲಿ ಪ್ರತಾಪ್ ಅವರು ಎಲಿಮಿನೇಟ್ ಆಗಿರೋದ್ರಿಂದ ಅವ್ರಿಗೆ ಜಸ್ಟ್ 30 ಪಾಯಿಂಟ್ಸ್ ಬರುತ್ತೆ. ಬಟ್ ಅಲ್ಲಿ ಕುತ್ಕೊಂಡು ಸಂಗೀತ ಶೃಂಗೇರಿ ಅವರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ, ಅವರಿಗೆ 40 ಪಾಯಿಂಟ್ಸ್ ಬಂದಿದೆ. ಸೊ ಟೋಟಲಿ 300 ಆಗಿದೆ ಸ್ಕೋರು ಸಂಗೀತ ಶೃಂಗೇರಿ ಅವರು. ವಿತ್ ಹೈಯೆಸ್ಟ್ ಸ್ಕೋರ್ ಅವರು ಟಿಕೆಟ್ ಟು ಫಿನಾಲೆ ಗಳಿಸಿದ್ದಾರೆ ಅಂತ ಆಚೆ ಎಲ್ಲ ನ್ಯೂಸ್ ಬರ್ತಾ ಇದೆ. ಇದೇ ನಿಜ ಆಗಿದ್ರೆ ಫಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ ಟು ಎಂಟರ್ ಇನ್ ಟು ಫಿನಾಲೆ ಅಂತಲೇ ಹೇಳ್ಬೋದು. ಐ ಥಿಂಕ್ ಇಲ್ಲಿವರೆಗೂ ಯಾರೂ ಈ ಥರ ಮಾಡಿಲ್ಲ. ಇದು ಸಂಗೀತ ಶೃಂಗೇರಿ ಅವರು ಈ ಸಲ ಏನಾದರೂ ಅವರೇ ಟಿಕೆಟ್ ಟು ಫಿನಾಲೆ ಗಳಿಸಿದ್ರೆ ಫಸ್ಟ್ ವುಮೆನ್ ಇನ್ ದ ಕನ್ನಡ ಬಿಗ್ ಬಾಸ್ ಇಂಡಸ್ಟ್ರಿ ಫಸ್ಟ್ ಟಿಕೆಟ್ ಟು ಫಿನಾಲೆಗೆ ಹೋಗೋದಾಗುತ್ತೆ. ಕೇಳಿದ್ರೆ ಖುಷಿ ಆಯಿತು. ಅವ್ರು ಪರ್ಫಾರ್ಮೆನ್ಸ್ ಮಾಡದೇ ಇರ್ಬೋದು, ಮುಂಚೆ ಜಗಳ ಆಡಿಕೊಂಡೆ, ಬಟ್ ಈ ವೀಕ್ ಅವ್ರು ಕಾನ್ಸ್ಟೆಂಟಾಗಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅವ್ರು ಎಲ್ಲ ಟಾಸ್ಕಲ್ಲೂ ಪ್ರೂವ್ ಮಾಡ್ಕೊಂಡು ಬಂದರು. ಹಂಗೆ ಟಿಕೆಟ್ ಟು ಫಿನಾಲೆ ಕೂಡ ಗೆದ್ದಿದ್ದಾರೆ, ಫಸ್ಟ್ ವುಮೆನ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಅವರೇ ಕ್ಯಾಪ್ಟನ್ ನೆಕ್ಸ್ಟ್ ವೀಕೆ ಕೂಡ ಅಂತಲೂ ಕೇಳಿ ಬರ್ತಾ ಇದೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋಲ್ಲಿ ಇಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.